ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನಾನು ನಮ್ಮೂರು ಜಾತ್ರೆ ಇರೋದ್ರಿಂದ ನಾನು ಸ್ವಲ್ಪ ಟಾಪು ಮತ್ತು ಸ್ಯಾರಿನ ತಂದಿದ್ದೀನಿ. ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲರೂ ಸಹ ನನ್ನ ಈ ಬಿಸ್ನೆಸ್ಸಿಗೆ ಆಲ್ ದ ಬೆಸ್ಟ್ ಅಂತ ಹೇಳಿ. ಫ್ರೆಂಡ್ಸ್, ನಾನು 10 ವರ್ಷಗಳ ಕಾಲ ಸ್ಯಾರಿ ಬಿಸ್ನೆಸ್ ಮಾಡಿದ್ದೆ. ಸ್ಯಾರಿ, ಟಾಪು, ಮಕ್ಕಳ ಬಟ್ಟೆ ಎಲ್ಲ ಸೇಲ್ ಮಾಡ್ತಾಯಿದ್ದೆ. ಈಗ ನಮ್ಮೂರು ಜಾತ್ರೆ ಇರೋದ್ರಿಂದ ನಾನು ಬಟ್ಟೆಗಳನ್ನು ಅಂದರೆ ಒಂದು ಸತಿ ಟಾಪ್ ಎಲ್ಲ ತಂದುಬಿಟ್ಟು ಸೇಲ್ ಮಾಡಿದ್ದೀನಿ. ಈಗ ಮತ್ತೆ ಸ್ವಲ್ಪ ಸ್ಯಾರಿನ ತೊಗೊಬಂದಿದ್ದೀನಿ. ನಿಮ್ಗೇನಾದರೂ ಇಷ್ಟ ಆದರೆ ನೀವು ಸಹ ಆನ್ಲೈನ್ ಆರ್ಡರ್ ಮಾಡ್ಬೋದು. ನನಗೆ ಕಮೆಂಟ್ ಮಾಡಿ, ನಾನು ರೇಟ್ ಎಷ್ಟು ಅಂತ ಹೇಳ್ತೀನಿ. ಹಾಗೆಯೇ ನೋಡಿ ಯಾವೆಲ್ಲ ಬಟ್ಟೆಗಳನ್ನು ತಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಕ್ಲಿಯರಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಕಸ್ಟಮರ್ ತುಂಬಾ ಬರ್ತಾಯಿದ್ರು. ಹಾಗಾಗಿ ಮೇಲೆ ನಾನು ಯಾವ ಸೀರೆ ತಂದಿದ್ದೀನಿ ಅಂತ ಸ್ವಲ್ಪ ಹಾಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಗೇನಾದರೂ ಸ್ಯಾರಿಗಳು ಬೇಕಿದ್ದರೆ ನಾವು ಕೊರಿಯರ್ ಮಾಡ್ತೀನಿ. ಆನ್ಲೈನ್ ಆರ್ಡರ್ ಸಹ ಮಾಡ್ಬೋದು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಸೀರೆ ಇದೆ. ಹಾಗೆ ನಾವು ಟೈಲರಿಂಗ್ ಮಾಡ್ತಾ ಇರೋದ್ರಿಂದ ಸ್ಯಾರಿಗಳೆಲ್ಲ ತಂದರೆ ಇಲ್ಲೇ ತೊಗೊಂಡು ಇಲ್ಲೇ ಸ್ಟಿಚ್ ಮಾಡೋದಕ್ಕೆ ಹಾಕ್ತಾರೆ. ಹಾಗೆಯೇ ಇದರಲ್ಲೂ ಸಹಿತ ನಮಗೊಂದು 50-100 ಲಾಭ ಬರುತ್ತೆ. ಆದ್ದರಿಂದ ನಾನು ಸ್ಯಾರಿಗಳನ್ನು ತರ್ತಾಯಿದ್ದೀನಿ. ನಾನು ಒಂದು 10 ವರ್ಷಗಳ ಕಾಲ, ಈಗಲ್ಲ, 2015-14ರಲ್ಲಿ ತುಂಬ ಬಟ್ಟೆನ ಸೇಲ್ ಮಾಡ್ತಾಯಿದ್ದೆ. ನಂತರ ನಾವು ಮನೆ ಚೇಂಜ್ ಮಾಡಿದ ಮೇಲೆ ಸ್ವಲ್ಪ ಬಟ್ಟೆ ಸೇಲ್ ಮಾಡೋದು ನಿಲ್ಲಿಸಿದ್ದೆ. ಈಗ ಮತ್ತೆ ನಮ್ಮೂರು ಜಾತ್ರೆ ಇರೋದ್ರಿಂದ ಸ್ವಲ್ಪ ಬಟ್ಟೆಗಳನ್ನು ತಂದಿದ್ದೀನಿ. ಸ್ಯಾರಿಗಳೆಲ್ಲ ಹೇಗಿದೆ ಅಂತೇಳಿ ನೋಡಿ ಕಮೆಂಟ್ ಮಾಡಿ. ಹಾಗೆ ಟಾಪ್ಸ್ ಇದೆ ಅಲ್ವಾ, ಏನು ಕ್ಯಾಟ್ಲಾಗ್ ಇದೆಯೋ ಅಂದರೆ ಏನು ಪೀಸ್ ತೋರಿಸ್ತಾ ಇದೀನೋ ಅದೇ ಸೇಮ್ ಇದೆ. XL, XXL, L ಸೈಜು, M ಸೈಜು ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಬೇಕಿದ್ದರೆ ಬೇಗ ಆರ್ಡರ್ ಮಾಡಿಕೊಂಡು ತೊಗೋಬೋದು. ಹಾಗೆಯೇ ಯಾರೆಲ್ಲ ಟೈಲರಿಂಗ್ ಮಾಡ್ತೀರಾ, ಬಟ್ಟೆ ಸೇಲ್ ಮನೆಯಲ್ಲೇ ಮಾಡ್ಬೋದು. ಆದರೆ ಬಟ್ಟೆ ಸೇಲ್ ಮಾಡುವಾಗ ತುಂಬ ಹುಷಾರಿಯಾಗಿರಬೇಕು. ಅಂದರೆ ಸಾಲ ಕೊಡೋದಾಗಲಿ ಅಥವಾ ಮತ್ತು ಇಲ್ಲ ನಾಳೆ ಕೊಡ್ತೀನಿ ನಾಡ್ದು ಕೊಡ್ತೀನಿ ತಗೊಂಡೋಗೋದಾಗಲಿ ಆ ಥರ ಮಾಡಿದ್ರೆ ಯಾವತ್ತೂ ಕೊಡಬೇಡಿ. ನೋಡಿ, ಸ್ಯಾರಿಗಳು ಒಂದಕ್ಕಿಂತ ಒಂದು ತುಂಬ ಸಖತ್ತಾಗಿದೆ. ನಿಮ್ಗೆ ಯಾವುದಾದ್ರೂ ಸ್ಯಾರಿಗಳು ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ರೇವತಿ ಜಿ ಅನ್ನೋ ಇನ್ಸ್ಟಾ ಸಹ ಪೇಜ್ ಇದೆ, ಅಲ್ಲೂ ಸಹ ನೀವು ಸ್ಯಾರಿಗಳನ್ನು ನೋಡ್ಬೋದು. ನಾನು ಹಾಕ್ತಾ ಇರ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಹಾಗೆಯೇ ಮೇಲೆ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ಸ್ಯಾರೀಸು, ಸ್ವಲ್ಪ ಟಾಪ್ಸು, ಹೀಗೆಲ್ಲ. ಹಾಗೆ ಈಗ ಟ್ರೆಂಡಲ್ಲಿರೋ ಸ್ಯಾರಿಗಳನ್ನು ಸಹ ತಂದಿದ್ದೀನಿ. ಇನ್ನು ಮುಂದೆ ಹೆಚ್ಚೆಚ್ಚು ಸೀರೆಗಳನ್ನು ತರ್ತೀನಿ. ಹಾಗೆಯೇ ಕಸ್ಟಮರ್ ಬರ್ತೀನಿ ಅಂತೇಳಿ, ಇದು ಸ್ಯಾರಿ ಬಂದು ಇನ್ನೂ 2 ದಿನ ಮುಂಚೆನೇ ಬರಬೇಕಿತ್ತು, ಸ್ವಲ್ಪ ಬರೋದಕ್ಕೆ ಲೇಟ್ ಆಯಿತು. ಹಾಗೆಯೇ ಎಲ್ಲ ಸ್ಯಾರಿಗಳನ್ನು ನಾನು ಪೂಜೆ ಮಾಡಿಬಿಟ್ಟು ಮತ್ತು ನಾನು ಸೇಲಿಗೆ ಶುರು ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ಸ್ಯಾರಿಗಳು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು. ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆಯೇ ನೋಡಿ, ಸ್ಯಾರಿಗಳು ಒಂದಕ್ಕಿಂತ ಒಂದು ಸಖತ್ತಾಗಿತ್ತು. ಮೊದಲನೇ ಬೌಂಡ್ಗೆ ನಮ್ಮ ಅತ್ತೆನೇ ಮಾಡ್ತೀನಿ ಅಂತ ಬಂದರು. ಮೊದಲನೇ ಸ್ಯಾರಿ ಅವರೇ ತೊಗೊಂಡು ದುಡ್ಡು ಕೊಟ್ಟು ಹೋದರು. ಹಾಗೆಯೇ ನೆಕ್ಸ್ಟು ಬೇರೆ ಎಲ್ಲ ಕಸ್ಟಮರ್ಗಳು ತೊಗೊಂಡ್ರು ಸ್ಯಾರಿ ಮತ್ತು ಟಾಪ್ಗಳು. ನೋಡಿ, ಕಾಟನ್ ಸ್ಯಾರಿ, ಸಿಲ್ಕ್ ಸ್ಯಾರಿ, ಹಾಗೆ ಇದು ಜರಿ ಬಾರ್ಡ್ರ್ ಸ್ಯಾರಿ, ಈ ಥರ ಎಲ್ಲ ಸ್ಯಾರಿಗಳನ್ನು ಹಾಕಿದ್ದೀನಿ. ಸೀರೆ ಕಲೆಕ್ಷನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೇನಾದರೂ ಬೇಕಾದರೂ ಸಹಿತ ನನಗೆ ಕಮೆಂಟ್ ಮಾಡಿ, ಕೊರಿಯರ್ ಮಾಡ್ತೀವಿ. ನೋಡಿ, ಇದು ಫ್ಯಾನ್ಸಿ ಸೀರೆ. ನಾನು 2 ಸೀರೆ ತಂದೆ ಫ್ಯಾನ್ಸಿಯಲ್ಲಿ, ಅದು ಸಖತ್ತಾಗಿದೆ. ಅದು ಈ ಫ್ಯಾನ್ಸಿ ಸೀರೆ ಸೇಲ್ ಆಯಿತು. ನಾವೀಗ ವಿಡಿಯೋ ಮಾಡೋ ಹೊತ್ತಿಗೆ ತುಂಬ ಸೀರೆಗಳು ಸೇಲ್ ಆಗಿಬಿಟ್ವು. ಹಾಗೆಯೇ ನೋಡಿ, ಇದೆಷ್ಟು ಚೆನ್ನಾಗಿದೆ. ಈಗಿನ ಟ್ರೆಂಡ್ ಸೀರೆನೇ ಅನ್ಬೋದು. ಹಾಗೆಯೇ ಫ್ರೆಂಡ್ಸ್, ನಾವು ಹೆಣ್ಮಕ್ಳು ಸುಮ್ಮನೆ ಕುತ್ಕೊಬಾರ್ದು, ಏನಾದರೂ ಮಾಡ್ತಾ ಇರಬೇಕು. ಚಿಕ್ಕದಾಗಾದರೂ ಏನಾದರೂ ಮಾಡ್ತಾ ಇರಬೇಕು. ಹಾಗೆಯೇ ನಾವು ಬಿಸ್ನೆಸ್ ಮಾಡ್ತೀವಂದರೆ ಅದರಲ್ಲಿ ನಾವು ಅಷ್ಟೇ ಚುರುಕಿಂದ ಲಾಭ ತೆಗಿಬೇಕು. ನಾವು ಟೈಲರಿಂಗ್ ಮಾಡೋದಾಗ ಹಾಗಾಗಲ್ಲ. ನಮಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರುತ್ತೆ, ನಮಗೆ ಲಾಭ ಜಾಸ್ತಿ ಇರುತ್ತೆ. ಆದರೆ ಈ ಥರ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಟಾಪ್ ಬಿಸ್ನೆಸ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ತುಂಬ ಇರುತ್ತೆ. ಲಾಭ ನಮ್ಮ ಒಂದು ಜಾಣತನದಲ್ಲಿ ಇರುತ್ತೆ ಲಾಭ ಮಾಡೋದು. ಹಾಗೆಯೇ ತುಂಬ ಕಷ್ಟ ಇದೆ. ಊರು ಕೇರಿ ಮನೇಲಿ ಗೊತ್ತಿದ್ದವರ ಹತ್ರ ನಾವು ವ್ಯವಹಾರ ಮಾಡೋದು ನೋಡಿಕೊಂಡು ನೀವು ನಿಮ್ಮ ಜಾಣತನದಿಂದ ಸೇಲ್ ಮಾಡ್ಬೋದು. ನೋಡಿ, ಸ್ಯಾರಿಗಳು ಇನ್ನೂ ಕ್ಲಿಯರಾಗಿ ನಿಮಗೆ ಸ್ಯಾರಿ ಫೋಟೋಸು, ವೀಡಿಯೋಸು ಬೇಕಿದ್ದರೆ ಇನ್ಸ್ಟಾದಲ್ಲಿ ನೀವು ಮೆಸೇಜ್ ಮಾಡ್ಬೋದು. ಹಾಗೆಯೇ ನನ್ನ ನಂಬರ್ ಇದ್ದವ್ರು ಸಹ ಕೇಳ್ಬೋದು. ತುಂಬ ಚೆನ್ನಾಗಿದ್ವು ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಸ್ಯಾರಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಸೀರೆನೂ ಸಹನ ತೋರಿಸೋದ್ರಲ್ಲಿ ಈ ಸ್ಯಾರಿನೂ ಅಷ್ಟೇ ತುಂಬ ಸ್ಮೂತಾಗಿ ಚೆನ್ನಾಗಿತ್ತು. ಇದರಲ್ಲೂ ಕಲರ್ಸ್ ಎಲ್ಲ ಸಖತ್ತಾಗಿ ಇದ್ವು. ಅಂದರೆ ಒಂದು ಫಂಕ್ಷನ್ಗೆ ಉಡುವಂಥ ಸ್ಯಾರಿಗಳು. ನಮ್ಮ ಊರಲ್ಲಿ ಸ್ವಲ್ಪ ಫಂಕ್ಷನ್ ಉಡುವಂಥ ಸೀರೆಗಳನ್ನು ಜಾಸ್ತಿ ತಗೊತಾರೆ. ಡೈಲಿ ವೇರ್ ಸೀರೆ ಅಷ್ಟಾಗಿ ತಗೊಳ್ಳೋದಿಲ್ಲ. ಆದ್ದರಿಂದ ನಾನು ಫಂಕ್ಷನಿಗೆ ಹಾಕುವಂಥ ಸ್ಯಾರಿಗಳನ್ನೇ ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಒಂದಕ್ಕಿಂತ ಒಂದು ಸ್ಯಾರಿಗಳು ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಸದ್ಯದಲ್ಲೇ ಅಂದರೆ ಒಂದು 15 ದಿವಸದಲ್ಲೇ ನಮ್ಮ ಊರಿನ ಜಾತ್ರೆ, ಮಾರಿಕಾಂಬ ಜಾತ್ರೆ ಇರೋದ್ರಿಂದ ತರಿಸಿದ್ದೀನಿ. ಹಾಗೆಯೇ ನಿಮ್ಮ ಯಾರಿಗಾದರೂ ಸೀರೆಗಳು ಇಷ್ಟ ಆದರೆ ಸಹಿತ ನನಗೆ ಕಮೆಂಟ್ ಮಾಡಿ, ನಾನು ಕೊರಿಯರ್ ಮಾಡ್ತೀನಿ. ನೋಡಿ, ಈ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಪರ್ಪಲ್ ಕಲರ್ ಸ್ಯಾರಿಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದ್ವು. ಟಾಪ್ಸ್ ಅಂತೂ ಹೇಳೋದೇ ಬೇಡ, ಮಸ್ತಾಗಿದ್ವು ಮಾತ್ರ. ನಿಮಗೆ ಅಂಗಡಿಗಿಂತನೂ ರೀಸನೇಬಲ್ ಆಗಿ ನಾವು ಹಾಕ್ಕೊಡ್ತೀವಿ ತುಂಬಾ ಕಡಿಮೆ ಬೆಲೆಯಲ್ಲಿ. ಮತ್ತು ನೋಡಿ ಫ್ರೆಂಡ್ಸ್, ಈ ಸೀರೆ ಇದು ಕಾಟನ್, ಇದು ಸಹ
500 600 ಇತ್ತು, ಇದು 500 ಮತ್ತು ಉಳಿದಿದ್ದು ಇನ್ನೊಂದು ಪ್ಯಾಟ್ರನ್ನು 600 ಮತ್ತೆಲ್ಲ 1300 1400 1200 ಈ ರೇಂಜಲ್ಲಿ ಸೀರೆಗಳಿದೆ. ಬೇಕಿದ್ದರೆ ನೀವು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು. ಏನಪ್ಪ ನಾವು ಟೈಲರಿಂಗ್ ಮಾಡ್ತಾ ಇರ್ತೀವಿ, ಜೊತೆಗೆ ಇದನ್ನು ಸೇಲ್ ಮಾಡಿದಾಗ ಸ್ವಲ್ಪ ಬಟ್ಟೆಗಳು ಸ್ಟಿಚಿಂಗಿಗೂ ಜಾಸ್ತಿ ಆಗುತ್ತೆ. ಹಾಗೆಯೇ ಕಸ್ಟಮರ್ ಸಹ, ಈಗ ಒಬ್ಬರು ಕಸ್ಟಮರ್ ಏನೋ ಬಟ್ಟೆ ತೊಗೊಂಡ್ರು ಅಂತಂದರೆ ಇನ್ನೊಬ್ಬರು ಕಸ್ಟಮರ್ ಹೇಳ್ತಾರೆ, ನೋಡಿ ಫಸ್ಟು ನಮ್ಮ ಅತ್ತೆನೇ ಬಂದುಬಿಟ್ಟು ಅವರೇ ತೊಗೊಂಡು ಬೋಣಿಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು. ಅವ್ರು ಒಂದು ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡ್ರು. ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಅವ್ರು ಯಾವ ಸ್ಯಾರಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸದ್ಯದಲ್ಲಿ ಒಂದು ಫಂಕ್ಷನ್ ಇತ್ತು, ಅದು ನೋಡಿ ಈ ಸ್ಯಾರಿನ ಅವ್ರು ಸೆಲೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೇಳ್ತಾ ಇದ್ದಾರೆ. ಫೈನಲಿ ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು. ಅಂದರೆ ಇದು ಕಾಂಟ್ರಾಸ್ಟ್ ಇತ್ತಲ್ವ, ಸಖತ್ತಾಗಿರುತ್ತೆ ಅಂತ ನಾನೇ ಹೇಳಿದೆ. ಮತ್ತು ಈ ಕಲರ್ ಅವ್ರ ಹತ್ರ ಇರಲಿಲ್ಲ, ಹೆಚ್ಚಾಗಿ ಕೆಂಪು, ನೀಲಿ, ಹಸಿರು ಅವೆಲ್ಲ ಬಣ್ಣಗಳು ಅವ್ರ ಹತ್ರ ಇದ್ದಾವೆ. ಹಾಗಾಗಿ ಇದು ಸ್ವಲ್ಪ ಲೈಟ್ ಟೊಮೊಟೊ ಹಣ್ಣು ದ್ವಾರಗಾಯಿ ಕಲರ್ ಬರುತ್ತಲ್ಲ ಆ ಥರ. ಫೈನಲಿ ಅವರು ಅದನ್ನು ಸೆಲೆಕ್ಟ್ ಮಾಡಿದ್ರು, ಅದನ್ನೇ ತೊಗೊಂಡು ಹೋದರು. ನಾನು ಈಗಲ್ಲ 10 ವರ್ಷದ ಹಿಂದೆ ತಂದಾಗ್ಲೂ ನಮ್ಮ ಅತ್ತೆ ಯಾವಾಗಲೂ ತಗೊಳ್ಳೋರು ಬಟ್ಟೆ ನನ್ನ ಹತ್ರನೇ. ಹಾಗಾಗಿ ಈ ಸಲಿನೂ ನಾನೇ ಫಸ್ಟ್ ತಗೊಳ್ತೀನಿ ಅಂತೇಳಿ ತಗೊಂಡು ಬೋಣಿಗೆ ಮಾಡಿದ್ರು. ತುಂಬ ಖುಷಿ ಆಯಿತು. ನೋಡಿ ಫ್ರೆಂಡ್ಸ್, ಇದು ಸಿಲ್ಕ್ ಸ್ಯಾರಿ ಎಷ್ಟು ಕಲರ್ಸ್ ಇದೆ ಅಂಥೇಳಿ, ಫ್ಯಾನ್ಸಿ ಸ್ಯಾರಿ. ಆಲ್ರೆಡಿ ನಾವು ವಿಡಿಯೋ ಮಾಡೋತ್ತಿಗೆ ತುಂಬ ಸ್ಯಾರಿಗಳು ಸೇಲ್ ಆಗಿಬಿಟ್ವು. ಇನ್ನು ನೋಡಬೇಕು, ಜಾತ್ರೆಗೆ ಮತ್ತು ತರ್ತೀನ ಅಥವಾ ಏನು ಮಾಡ್ತೀನಿ ಅಂತ ನೋಡಬೇಕು. ಈ ಸ್ಯಾರಿಗಳು ತುಂಬ ಚೆನ್ನಾಗಿದ್ದಾವೆ, 500 ರೇಂಜಲ್ಲಿ ಸಖತ್ತಾಗಿದ್ವು, ಕಲರ್ ಒಂದಕ್ಕಿಂತ ಒಂದು. ಇದನ್ನು ಸಹಿತ ಆಗಲೇ ಆಲ್ರೆಡಿ 2-3 ಸೀರೆ ಸೇಲ್ ಆಗಿದ್ವು. ನೋಡಿ ಲಾಸ್ಟಲ್ಲಿ ನಾವು ಈ ರೀತಿ ವಿಡಿಯೋ ಮಾಡ್ಕೊಂಡ್ವಿ. ಇನ್ನೂ ಒಂದಿನ ಅಂತಂದರೆ ವಿಡಿಯೋ ಮಾಡೋಕ್ಕೆ ಸಹ ಸಿಗೋದಿಲ್ಲ. ಹಾಗೆಯೇ ಫ್ರೆಂಡ್ಸ್, ಕಲರು ಮತ್ತು ಕಲೆಕ್ಷನ್ ಎಲ್ಲ ಹೇಗಿದೆ ಸ್ಯಾರಿದು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ಏನೇ ಮಾಡಿದ್ರೂ ನಿಮಗೆ ಹೇಳ್ತೀನಲ್ವ, ನಮ್ಮ ವ್ಯೂವರ್ಸ್ ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಸೀರೆ ಸೇಲ್ ಮಾಡೋ ಸಮೇತನೂ ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೀರೆ ಕಲೆಕ್ಷನ್ ಹೇಗಿದೆ, ನನ್ನ ಸೆಲೆಕ್ಷನ್ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಈಗ ಇದೆಲ್ಲ ನ್ಯೂ ಫ್ಯಾಷನ್ ಸ್ಯಾರಿನೇ, ಡೈಲಿ ವೇರಿಗಾಗಿರ್ಬೋದು, ಟೀಚರ್ಸ್ಗಳಿಗೆ ಡೈಲಿ ವೇರ್ ಮಾಡಿಕೊಂಡು ಆಫೀಸು, ಆಮೇಲೆ ಟೀಚರ್ಸ್ಗಳಿಗೆಲ್ಲ ಒಳ್ಳೆ ಚೆನ್ನಾಗಾಗುವಂಥ ಸೀರೆಗಳು. ಇದು ಅಷ್ಟೇ 600 ಸಖತ್ತಾಗಿದ್ದಾವೆ ಸೀರೆ ಮಾತ್ರ. ಇದರಲ್ಲಿ ನಾನು ನೋಡೋಣ ಅಂತೇಳಿ ಕಡಿಮೆ ತಂದಿದ್ದೀನಿ, ಅಂದರೆ ಜಾಸ್ತಿ ಸ್ಯಾರಿಗಳನ್ನು ತಂದಿಲ್ಲ. ಇದರಲ್ಲಿ ಒಂದು 4 ಪೀಸು 6 ಪೀಸು ಈ ರೀತಿ ತಂದಿದ್ದೀನಿ. ಇನ್ನು ಚೆನ್ನಾಗಿ ಸೇಲ್ ಆದರೆ ನೆಕ್ಸ್ಟು ನಾನು ಮತ್ತೆ ಜಾಸ್ತಿ ಹಾಕೋಣ ಅಂತ. ಹಾಗೆಯೇ ನೋಡ್ಬೋದು, ಇವೆಲ್ಲ ಟಾಪ್ಸ್ಗಳು ಏನು ಕ್ಯಾಟ್ಲಾಗಲ್ಲಿ ಇದೆಯೋ ಅದೇ ಸೇಮ್ ಇದೆ ಬಟ್ಟೆಗಳು. ಬಟ್ಟೆ ಮಾತ್ರ ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಸೆಟ್ಟು 3 ಪೀಸ್ ಸೆಟ್ ಇದು, ಅಂಬ್ರೆಲ್ಲ ಮತ್ತು ಪ್ಯಾಂಟು ಮತ್ತು ವೇಲು. ಹಾಗೆಯೇ ನಾಳೆನ ವಿಡಿಯೋದಲ್ಲಿ ಇನ್ನು ಹೆಚ್ಚಾಗಿ ಇನ್ನೇನೆಲ್ಲ ಟಾಪ್ಸು ತಂದಿದ್ದೀನಿ, ಸ್ಯಾರೀಸ್ ತಂದಿದ್ದೀನಿ ಅಂತೇಳ್ಬಿಟ್ಟು ಹಾಕ್ತೀನಿ. ಇವತ್ತು ನಾನು ಆದಷ್ಟು ನನಗೆ ವಿಡಿಯೋ ಮಾಡೋದಕ್ಕೆ ಆದಷ್ಟು ಮಾಡಿ ಹಾಕಿದ್ದೀನಿ. ಹಾಗೆ ಹೇಗಿದೆ ಟಾಪ್ಸ್ಗಳು ಅಂತಲೂ ಕಮೆಂಟ್ ಮಾಡಿ. ಹಾಗೆಯೇ ಫ್ರೆಂಡ್ಸ್, ನೀವು ಟೈಲರಿಂಗ್ ಮಾಡ್ತಾಯಿದ್ರು, ಪಾರ್ಲರ್ ಕೆಲಸ ಮಾಡ್ತಾಯಿದ್ರು, ಈ ಥರ ಚಿಕ್ಕದಾಗಿ ನೀವು ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ಬೋದು. ಆದರೆ ತುಂಬ ಹುಷಾರಾಗಿ ನಾಜೂಕಾಗಿ ಮಾಡಬೇಕಾಗತ್ತೆ. ಬಿಸ್ನೆಸ್ಸು ಅಂದಮೇಲೆ ನಾವು ಏನು ಲೆಕ್ಕಾಚಾರ ಇಲ್ಲದೇ ಒಟ್ರಾಸಿ ಮಾಡೋ ಹಾಗಿಲ್ಲ. ನೀಟಾಗಿ ನೋಡಿಕೊಂಡು ಈ ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ. ಯಾಕಂದರೆ ನಾವು ಹಾಕಿರೋಂತಹ ಒಂದು ಅಮೌಂಟು ನಮಗೆ ಲಾಭದ ಮುಖಾಂತರ ಬರಬೇಕಲ್ವ. ಹಾಗಾಗಿ ನೋಡಿ, ಇದು ಕ್ಯಾಟ್ಲಾಗಲ್ಲಿ ಏನಿದೆಯೋ ಅದೇ ಸೇಮ್ ಇತ್ತು, ಸಖತ್ತಾಗಿದ್ವು ಒಂದಕ್ಕಿಂತ ಒಂದು ಡ್ರೆಸ್ಗಳು. ಹಾಗೆಯೇ ನಾನು ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೀನಿ, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಫಾಲೋವರ್ಸ್ ಇದ್ದೀರಾ ಅವರಿಗೆ ಗೊತ್ತಾಗುತ್ತೆ. ಹಾಗೆ ನೋಡಿ, ಬಟ್ಟೆ ಸಹ ಮುಟ್ಟಿ ನೋಡ್ತಾ ಇದ್ದಾರೆ ಸಹನಾ ಯಾಸ್ಮಿನು. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ, ಏನು ಫೋಟೋಸಲ್ಲಿ ಇದೆಯೋ ಅದೇ ಸೇಮ್ ಬಟ್ಟೆ ಇದೆ. ಹಾಗೆಯೇ ಸಖತ್ತಾಗಿದೆ. ನಾವೀಗ ಮನೇಲಿ ಸೇಲ್ ಮಾಡ್ತೀವಿ ಅಂದರೆ ಒಟ್ಟು ಕ್ವಾಲಿಟಿ ಇಲ್ದಿರೋ ಬಟ್ಟೆನ ತಂದು ಸೇಲ್ ಮಾಡೋದಕ್ಕಾಗಲ್ಲ. ಕ್ವಾಲಿಟಿ ಬಟ್ಟೆನ ಕೊಟ್ಟಾಗ ಮತ್ತೆ ಕಸ್ಟಮರು ಹುಡ್ಕೊಂಡು ಬರ್ತಾರೆ. ಆದ್ದರಿಂದ ನಾನು ಕ್ವಾಲಿಟಿ ಬಟ್ಟೆನೇ ತಂದೆ. ಇದರಲ್ಲೇ ಕ್ವಾಲಿಟಿ ಇಲ್ಲದೆ ಇರೋದು ಇರುತ್ತೆ, ಆದರೆ ನಾನು ಕ್ವಾಲಿಟಿ ಇಲ್ಲದೆ ಇರೋದು ಬೇಡ. ಯಾಕಂದರೆ ನಮ್ಮ ಅಕ್ಕಪಕ್ಕದವರು, ನಮ್ಮ ಊರವರೇ ತೊಗೊಳೋದ್ರಿಂದ ಅವರು ಇನ್ನೊಂದು ಸರಿ ನಾವು ಬಟ್ಟೆ ಸೇಲ್ ಮಾಡ್ತಿರೋದನ್ನು ಹುಡ್ಕೊಂಡು ಬರಬೇಕಾಗತ್ತೆ. ಫ್ರೆಂಡ್ಸ್, ನಾನು 10 ವರ್ಷದಿಂದ ಸೇಲ್ ಮಾಡ್ತಾ ಇದ್ದೆಲ್ಲ, ಇವಾಗಲೂ ನನಗೆ ಕಸ್ಟಮರ್ ಕೇಳ್ತಾರೆ, ಅಂದರೆ ನೀವು ಆವಾಗ ಬಟ್ಟೆ ಸೇಲ್ ಮಾಡ್ತಾಯಿದ್ರಿ, ತುಂಬ ಚೆನ್ನಾಗಿ ತರ್ತಾಯಿದ್ರಿ, ತುಂಬ ಒಳ್ಳೊಳ್ಳೆ ಸೆಲೆಕ್ಷನ್ ಮಾಡ್ಕೊಂಡು ಬರ್ತಾಯಿದ್ರಿ, ಬಟ್ಟೆ ಸೇಲ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಇವಾಗ ಈ ರೀತಿ ಎಲ್ಲ ಬಟ್ಟೆನ ನಾನು ಹುಡ್ಕೊಂಡು ಬಂದಿದ್ದೀನಿ. ಸಖತ್ತಾಗಿದೆ, ಒಂದು ಟಾಪ್ಗಿಂತಲೂ ಒಂದು ಟಾಪ್ ತುಂಬ ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ಈ ಟಾಪ್ಗಳೆಲ್ಲ ನಿಮ್ಗೆ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.